ನೀವು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರಿ, ಎಸ್ ನಾನು ಗೆಲ್ಲೋದಕ್ಕಂತನೇ ಇಲ್ಲಿ ಬಂದಿದ್ದು. ನಾನು ಗೆಲ್ಲಬೇಕು ಅಂತಿದ್ದೆ. ಜೊತೆಗೆ ನನ್ನ ನಂತರ ಯಾರು ಗೆಲ್ಲಬೇಕು ಅಂತ ನನಗೆ ಅನ್ಸೋದಾದ್ರೆ ತ್ರಿವಿಕ್ರಮ್ ಅಂತ ನೀವು ಹೇಳ್ತಾ ಇದ್ರಿ. ಅದು ಮನ್ಸಾರೆ ಕೂಡ ನೀವು ವಿಶ್ ಮಾಡ್ತಾ ಇದ್ರಿ ಕೂಡ. ಅವ್ರು ರನ್ನರ್ ಅಪ್ ಅಂದಾಗ ಆ ಅವಾಗ ನೀವು ಎಮೋಷ್ನಲ್ ಆದ್ರಿ ಅಲ್ಲಿ. ಸೊ ಆ ಸಂದರ್ಭ. ಅಂದರೆ ಹೌದು, ನನಗೆ ನಾನು ಕಪ್ ಎತ್ತುತ್ತೀನಲ್ಲೋ ಗೊತ್ತಿಲ್ಲ, ನನ್ನ ಬಿಟ್ಟು ಒಂದು ವ್ಯಕ್ತಿ ಎತ್ತಬೇಕು, ಆ ಕಪ್ನ ಮುಟ್ಟಬೇಕು ಅಂದರೆ ನೀವಾಗಿರಬೇಕು ಅಂತ ಬಯಸಿದ್ದೆ ನಾನು. ಅದು ಟ್ರೂ ಆಗಿ ಹೇಳಿದ್ದೆ ನಾನು. ಬಟ್ ನಾವೆಲ್ಲ ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ತ್ರಿವಿಕ್ರಮ್ ಗೆಲ್ತಾರೆ ಅಂತ. ಬಿಕಾಸ್ ಅದ್ರ ಹಿಂದಿನ ದಿನವೇ ನಾನು ಬಂದಿದ್ನಲ್ಲ, ಆವಾಗ ಸ್ವಲ್ಪ ಅದು ತ್ರಿವಿಕ್ರಮೇ ಗೆಲ್ಬೋದು, ಫ್ಯಾನ್ಸ್ದು ರಿಯಾಕ್ಷನ್ಸ್ ಹಿಂಗಿದೆ, ಇಷ್ಟ ಸ್ವಲ್ಪ ಪಾಸಿಟಿವ್ ಫೀಲ್ ಆಯಿತು, ಇವರೇ ಗೆಲ್ಬೋದು ಅಂತ. ಸೊ ನಾವೆಲ್ಲ ಒಂದಷ್ಟು ಜನ, ನಾನು, ಅನು, ಧರ್ಮ, ರಂಜಿತ್, ಮಾನ್ಸ, ಚೈತ್ರಕ್ಕೆಲ್ಲ ಕೂತ್ಕೊಂಡು ವಿಕ್ಕಿನೇ ಗೆಲ್ಲೋದು ಅಂತ ಫುಲ್ಲು ಜೋಶಲ್ಲಿದ್ವಿ. ಅಂದರೆ ಅದು ಸರ್ ಸಮ್ಟೈಮ್ಸ್ ಹಿಂಗೆ ಹ್ಯಾಂಡ್ಸ್ ರೇಸ್ ಮಾಡಿ ಹಿಂಗೆಲ್ಲ ಮಾಡ್ತಾರಲ್ಲ, ಅದು ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಿದ್ವಿ. ಸಡನ್ನಾಗಿ ಹನುಮಂತು ಅಂದಿದ ತಕ್ಷಣ ಶಾಕ್ ಆಯಿತು, ಖುಷಿ ಆಯಿತು. ಆದರೆ ವಿಕ್ಕಿ ಗೆಲ್ಲಿಲ್ವಲ್ಲ ಅನ್ನೋದು ಸ್ವಲ್ಪ ಬೇಜಾರು, ಶಾಕ್ ಎಲ್ಲ ಆಯಿತು. ಬಟ್ ದಟ್ಸ್ ಓಕೆ, ರನ್ನರ್ ಅಪ್ ಆಗಿದ್ದಾರೆ. ಇನ್ನಷ್ಟು ಹೊರಗಡೆ ಬೇರೆ ಬೇರೆ ರೀತಿಯಲ್ಲಿ ಗೆಲುವು, ಸಕ್ಸಸ್ ಸಿಗಲಿ ಅಂತ